ನೆತನ್ಯಾಹು ಫೋನ್ ಕಾಲ್ ದ್ವಿರಾಷ್ಟ್ರಗಳ ಸಂಧಾನ ಸಭೆ ವಿಫಲವಾಗಿದೆ. ಇರಾನ್ ಅಮೆರಿಕ ಮಾತುಕತೆ ಹಳಿತಪ್ಪಲು ನೆತನ್ಯಾಹು ಕಾರಣ ಅಂತ ಕೇಳಿ ಬರ್ತಾ ಇದೆ. ನೆತನ್ಯಾಹು ಫೋನ್ ಕಾಲ್ ಬರುತ್ತೆ, ದ್ವಿರಾಷ್ಟ್ರಗಳ ಸಂಧಾನ ಅಲ್ಲಿ ವಿಫಲವಾಗುತ್ತೆ. ಇರಾನ್ ಅಮೆರಿಕ ಮಾತುಕತೆ ಹಳಿತಪ್ಪಲು ನೆತನ್ಯಾಹು ಕಾರಣನ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಟೆಹರಾನ್ ಗಂಭೀರ ಆರೋಪ ಮಾಡ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ 21 ಗಂಟೆಗೂ ಹೆಚ್ಚು ಕಾಲ ನಡೆದಿದ್ದಂತಹ ಸಭೆ. ಜೆಡಿ ವ್ಯಾನ್ಸ್ಗೆ ನೆತನ್ಯಾಹು ಅವರಿಂದ ದೂರವಾಣಿ ಕರೆ ಹೋಗಿದೆ. ಅವರ ಒಂದು ಫೋನ್ ಕಾಲ್ನಿಂದಲೇ ಶಾಂತಿ ಮಾತುಕತೆಗೆ ಭಂಗ ಆಯಿತು. ಇರಾನ್ ಅಮೆರಿಕ ಶಾಂತಿ ಮಾತುಕತೆಯಲ್ಲಿ ಮಹತ್ವದ ಪ್ರಗತಿ. ಆ ಕರೆ ಇಸ್ರೇಲ್ನ ಹಿತಾಸಕ್ತಿಗಳತ್ತ ಗಮನವನ್ನ ಬದಲಿಸಿದೆ. ಯುದ್ಧದಿಂದ ಸಾಧ್ಯವಾಗುತ್ತನ್ನ ಮಾತಿನ ಮೇಜಿನ ಬಳಿ ಸಾಧಿಸಲು ಯತ್ನ. ಟ್ರಂಪ್ ಯತ್ನಿಸಿದ್ದರು ಎಂದು ಪೋಸ್ಟ್ ಮಾಡಿದ್ದ ಅರಗ್ಚಿ. ಆದರೆ ನೆತನ್ಯಾಹು ಕರೆ ಶಾಂತಿ ಮಾತುಕತೆಗೆ ಮಹತ್ವದ ಪ್ರಗತಿಯನ್ನ ಕೊಟ್ಟಿದೆ. ನೆತನ್ಯಾಹು ಫೋನ್ ಕಾಲ್, 2 ರಾಷ್ಟ್ರಗಳ ಸಂಧಾನ ಸಭೆ ವಿಫಲವಾಯಿತು. ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡು ಇಸ್ಲಾಮಾಬಾದ್ನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ಮಾಡ್ಕೊಂಡ್ಬಿಡೋಣ ಅಂತ ಅಮೆರಿಕ ಮತ್ತು ಇರಾನ್ ಸೇರುತ್ತೆ. 21 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನ ಮಾಡುತ್ತೆ. ಬಟ್ ಅದು ಫೇಲ್ ಆಯಿತು. ಯಾಕೆ ಫೇಲ್ ಆಯಿತು? ನಮಗೆ ಇದುವರೆಗೂ ಗೊತ್ತಿರುವಂಥ ಇನ್ಫಾರ್ಮೇಶನ್ ಏನು? ಷರತ್ತುಗಳಿಗೆ ಒಪ್ಕೊಳ್ಳಿಲ್ಲ ಅಮೆರಿಕ. ಇರಾನ್ನ ಷರತ್ತುಗಳಿಗೆ ಒಪ್ಕೊಳ್ಳಿಲ್ಲ, ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಕೊಳ್ಳಿಲ್ಲ. ಹಾಗಾಗಿ ಯುದ್ಧ ಮತ್ತೆ ಸ್ಟಾರ್ಟ್ ಆಯಿತು. ಶಾಂತಿ ಸಭೆಯಲ್ಲಿ ವಿಫಲವಾಯಿತು. ನಮಗೆ ಗೊತ್ತಿರುವಂಥ ಇನ್ಫಾರ್ಮೇಶನ್. ಬಟ್ ಈಗ ಒಂದು ಕೇಳಿ ಬರ್ತಾ ಇರುವಂಥ ಇನ್ಫಾರ್ಮೇಶನ್ ಏನು? ನೆತನ್ಯಾಹು ಫೋನ್ ಬರುತ್ತೆ, ಇಸ್ರೇಲ್ನ ಅಧ್ಯಕ್ಷ ನೆತನ್ಯಾಹು ಫೋನ್ ಬರುತ್ತೆ. ಹಾಗಾಗಿ ಆ ಫೋನ್ ಕರೆ ಬಂದ ಮೇಲೆ ಎಲ್ಲವೂ ಸಹಿತ ಬದಲಾಗುತ್ತೆ. ಲೆಬನಾನ್ ಮೇಲೆ ದಾಳಿ ಮಾಡಬೇಡಿ, ನಿಲ್ಲಿಸಿ ಅಂತ ಹೇಳುತ್ತೆ ಅದು ಇರಾನ್ ಇಸ್ರೇಲ್ಗೆ. ಅದನ್ನು ನೀವು ನಿಲ್ಲಿಸಬೇಕು, ಅಮೆರಿಕ ಕೊಟ್ಟಂಥ ಟಾಸ್ಕು. ಲೆಬನಾನ್ ಮೇಲೆ ದಾಳಿ ಮಾಡಬೇಡಿ ಅಂತ ನಾವು ಹೇಳಿದ್ದೀವಿ, ದಾಳಿ ನಡೆಯಲ್ಲ ಅಂತ ಟ್ರಂಪ್ ಸಹಿತ ಹೇಳ್ತಾರೆ. ಬಟ್ ಅಲ್ಲಿ ಸಂಧಾನ ಸಭೆಗಳು, ಶಾಂತಿ ಸಭೆಗಳು ನಡೀತಾ ಇರುತ್ತೆ. ಅಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನು ಅಟ್ಯಾಕ್ ಮಾಡುತ್ತೆ. ನೆತನ್ಯಾಹು ಇರುವಂಥ ಗಂಭೀರ ನಡೆ, ಸ್ಪಷ್ಟವಾದಂಥ ನಡೆ ಅಂತ ಅಂದರೆ, ನಾವು ಏನು ಗುರಿಯನ್ನು ಇಟ್ಕೊಂಡು ಯುದ್ಧವನ್ನು ಆರಂಭ ಮಾಡಿದ್ದೀವಿ ಆ ಗುರಿಯನ್ನು ರೀಚ್ ಆಗಬೇಕು. ಹಿಜ್ಬುಲ್ಲಾ ಭಯೋತ್ಪಾದಕರು, ಹಿಜ್ಬುಲ್ಲಾ ರಕ್ಕಸರನ್ನು ನಾವು ಹೊಡೆದು ಹಾಕಬೇಕು. ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ರಕ್ಕಸರಿದ್ದಾರೆ, ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡಬೇಕು. ಮುಂದೆ ಅವರು ನಮ್ಮ ಜೊತೆ, ನಮ್ಮ ವಿರುದ್ಧ ಯುದ್ಧ ಮಾಡಬೇಕು ಅಂತ ಅಂದರೆ ಯೋಚನೆ ಮಾಡಿರಬೇಕು. ಆ ರೀತಿಯಲ್ಲಿ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ಮುಂದಕ್ಕೆ ನುಗ್ತಾ ಇದೆ. ಬಟ್ ಅಮೆರಿಕ ಲೆಬನಾನ್ ಮೇಲೆ ಇಸ್ರೇಲ್ ಯುದ್ಧ ಮಾಡ್ತಾ ಇರೋದನ್ನ ನಿಲ್ಲಿಸಬೇಕು ಅಂತ ನೀವು ನೆತನ್ಯಾಹುಗೆ ಹೇಳಬೇಕು ಅನ್ನುವಂಥ ಮಾತನ್ನು ಇರಾನ್ ಹೇಳಿದ್ದನ್ನು ಇಸ್ರೇಲ್ ಖಡಾಖಂಡಿತವಾಗಿ ವಿರೋಧಿಸುತ್ತೆ. ಬಟ್ ಇಲ್ಲಿ ಕೇಳಿ ಬರ್ತಾ ಇರುವಂಥ ಮಾಹಿತಿ, ಅರಗ್ಚಿಗೆ ಇರ್ತಾರೆ, ಅಂದರೆ ಸಂಧಾನ ಮಾಡ್ಕೊಳ್ಳೋದಕ್ಕೆ, ಶಾಂತಿ ಸಭೆಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಾರೆ. ನೆತನ್ಯಾಹು ಕರೆ ಮಾಡಿ ಹೇಳ್ತಾರೆ ಯುದ್ಧ ಆರಂಭವಾಗುತ್ತೆ, ಯುದ್ಧ ನಿಲ್ಲೋದಿಲ್ಲ, ಲೆಬನಾನ್ ಮೇಲೆ ದಾಳಿ ನಿಲ್ಲೋದಿಲ್ಲ ಅಂತ. ಹಾಗಾಗಿ ಸತತವಾಗಿ ಯುದ್ಧವನ್ನು ಆರಂಭಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನೆತನ್ಯಾಹು ಹೇಳ್ತಾರೆ. ಹಾಗಾಗಿ ಮತ್ತೆ ಯುದ್ಧ ಆರಂಭ ಆಯಿತು. ಶಾಂತಿ ಸಭೆಯಲ್ಲಿ ಆಗಲಿಲ್ಲ ಅನ್ನುವಂಥ ಮಾತು. ಪಾಕಿಸ್ತಾನ ಏನೋ ಒಂದು ಮಾಡಿಬಿಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ. ಆದರೆ ಪಾಕಿಸ್ತಾನ ಮುಖಭಂಗ ಆಗಿ ಹಿಂದಕ್ಕೆ ಹೋಗುತ್ತೆ.